ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಬಗ್ಗೆ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಜನನಾಯಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅದರ ಅತ್ಯಂತ ಕ್ರಿಯಾಶೀಲತೆ ಮತ್ತು ಪ್ರಾಮಾಣಿಕವಾಗಿರುವಂತಹ ಸಚಿವರಂತೂ ಸಹ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಭಾರಿ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ. ಯಾವುದೇ ಇಲಾಖೆಯ ಸಚಿವರಾಗ್ಲಿ, ಅದು ವೈದ್ಯಕೀಯ ಶಿಕ್ಷಣ ಆಗಲಿ, ಕೌಶಲಾಭಿವೃದ್ಧಿ ಸಚಿವರಾಗ್ಲಿ, ಆ ಇಲಾಖೆಗಳನ್ನ ಅತ್ಯಂತ ಸಮರ್ಥವಾಗಿ ಒಂದು ನಿಭಾಯಿಸುವ ಜೊತೆ ಅಲ್ಲಿ ಹೊಸತನವನ್ನು ತಂದು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಸಹಾಯ ಸಹಕಾರ ಮಾಡುವಂತವರು ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ನಾವು ಬಹಳ ಹೆಮ್ಮೆಯಿಂದ ಮುಂದೆ ಹೇಳಿಕೆ ಬಯಸ್ತೇವೆ. ಬಹಳ ಒಳ್ಳೆಯ ರೀತಿಯಿಂದ ಅವರು ಈ ಇಲಾಖೆಯನ್ನು ನಡೆಸಿಕೊಂಡಿದ್ದಾರೆ. ಅರ್ಥಪೂರ್ಣವಾದಂತಹ ಮಾತುಗಳನ್ನು ಕೂಡ ಇವರು ಸಹ ನಮಗೆ ನುಡಿಗಳನ್ನು ಕೂಡ ನಮ್ಗೆ ಹೇಳಿದ್ದಾರೆ. ಎಲ್ಲ ಸ್ನೇಹಿತರೆ, ಇವತ್ತು ತಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಯುವಕರಾಗ ಇರುವಂತಹದ್ದು, ಯೂತ್ ಜನರಲ್ ಪಾಪ್ಯುಲೇಷನ್ ಇರುವಂತಹದ್ದು ಇದು ಭಾರತ ದೇಶ. ಬೇರೆ ಬೇರೆ ಯುರೋಪಿಯನ್ ರಾಷ್ಟ್ರದಲ್ಲಿ ಅಮೆರಿಕ ಎಲ್ಲರೂ ಕೂಡ ಏಜಿಂಗ್ ಪಾಪ್ಯುಲೇಷನ್ ಹೋಗ್ತೀವಿ. ಜಪಾನ್ ಹೋಗಿದ್ದೀವಿ, ಎಲ್ಲ ಕಡೆ ಹೋದಾಗ್ಲಿ ಒಂದು ಏಜಿಂಗ್ ಪಾಪ್ಯುಲೇಷನ್, ವಯಸ್ಸಾದಂತಹ ಜನ. ಅದು ನಮ್ಮ ಒಂದು ಶಕ್ತಿ, ಭಾರತ ದೇಶದ ಶಕ್ತಿ ಅಂದ್ರೆ ನಮ್ಮ ಯುವಜನ ಅಂಗ. ಅತ್ಯಂತ ಹೆಚ್ಚಿನ ಯುವ ಶಕ್ತಿ ಕೊಡುವಂತಹದ್ದು ನಮ್ಮ ಭಾರತ ದೇಶ, ನಮ್ಮ ಒಂದು ಅದು ಶಕ್ತಿ, ಸ್ಟ್ರೆಂತ್. ಹೀಗಾಗಿ ಇವತ್ತು ನಮ್ಮಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 40% ಜಾತಿ ಹೊಂದಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಕೂಡ ಈ ಒಂದು ಹ್ಯೂಮನ್ ಕ್ಯಾಪಿಟಲ್, ಯೂತ್ ಕ್ಯಾಪಿಟಲ್ ಕೊಡಲಿಕ್ಕೆ ಆಗಿಲ್ಲ. ಹೀಗಾಗಿ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ ಅದರ ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಒಂದು ಕಾಲದಲ್ಲಿ ಆ ಕಡೆ ಹಣ ಮೈಸೂರಿನಲ್ಲಿ ಮೈಸೂರಿನ ಮಾರಾಟಗಳು ಶಿಕ್ಷಣ ಸಂಸ್ಥೆಗಳನ್ನ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಶಕ್ತಿಯಲ್ಲಿ ಕೊಟ್ಟರು. ಇವತ್ತು ಈ ಭಾಗ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಭಾರತ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು 30 ವರ್ಷ ಹಿಂದೆ ಹೋದ್ರೆ 30 ವರ್ಷ ಹಿಂದೆ ಹೋದ್ರೆ ಇಡೀ ಭಾರತ ದೇಶದ ಮಕ್ಕಳು ಶಿಕ್ಷಣ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರು. ಅವ್ರು ತಮ್ಮ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಲಿ ಎಲ್ಲವನ್ನು ಕಲ್ಕೊಳ್ಳುತ್ತೆ ಒಂದು ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. ಈಗ 30 ವರ್ಷದಲ್ಲಿ ಕಳೆದ 3 ದಶಕದಲ್ಲಿ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಮಹಾರಾಷ್ಟ್ರ ಆಗಲಿ, ತಮಿಳುನಾಡು ಆಗಲಿ, ಉತ್ತರ ಭಾರತ ಆಗಲಿ, ಬೇರೆ ಬೇರೆ ರಾಜ್ಯಗಳು ಇವತ್ತು ಸಹ ಈ ಒಂದು ಪ್ರೊಫೆಷನಲ್ ಕಾಲೇಜ್, ವೃತ್ತಿಪರ ಕಾಲೇಜ್ಗಳೇನಿದ್ದಾವೆ ಅದನ್ನು ತೆಗೆಯುವಂತ ಮಾಡಿ ಇವತ್ತು ನಮ್ಮ ಸರಿ ಸಮಾನವಾಗಿದ್ದಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೂಲ್, ಬಹಳ ದೊಡ್ಡ ಟ್ಯಾಲೆಂಟ್ ಪೂಲ್. ಅದಕ್ಕೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಇಕೋಸಿಸ್ಟಮ್ ಇದೆ ನಮ್ಮ ಹತ್ರ. ಆ ಇಕೋಸಿಸ್ಟಮ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿರುವಂತ ಇವತ್ತು ನಮ್ಮಲ್ಲಿ HAL ಆಗಲಿ, BAL ಆಗಲಿ, ಇಸ್ರೋ ಆಗಲಿ, HFP ಆಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲಿ 100 ವರ್ಷ ಹಳೆಯ ಒಂದು ಇಕೋಸಿಸ್ಟಮ್ ನಮ್ಮದಿದೆ. ಅವುಗಳ ಮುಖಾಂತರ ಪ್ರಾಥಮಿಕ ಹಂತದ ಸ್ವತಂತ್ರ ಪೂರ್ವದಲ್ಲಿ ಇಕೋಸಿಸ್ಟಮ್ ಬರ್ತಾ ಇದೆ. ತದನಂತರ ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಆಗೋದ್ರಿಂದ ನಮ್ಮದೇ ಆದಂತಹ ಕಲೆಕ್ಟಾಗಿ ಇವತ್ತು ನಮ್ಮ IT ಕಂಪನೀಸ್, ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ ಎಲ್ಲ ಜನ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಮುಂಚೂಣಿಯಲ್ಲಿದ್ದೀವಿ. ಸಹ ಸರ್ವಿಸ್ ಸೆಕ್ಟರ್ ನಲ್ಲಿ IT ಮುಂದಿದ್ದೀವಿ. ಬರೀ IT ಅಷ್ಟೇ ಅಲ್ಲ, ಮಷೀನ್ ಟೂಲ್ಸ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ಈಗ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಬಗ್ಗೆ ಮಾತನಾಡ್ತೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇಡೀ ಭಾರತ ದೇಶಕ್ಕೆ 65%, 65% of the contribution in aerospace and defense come from Karnataka. ಜಾಗತಿಕವಾಗಿ ನಾವು 3ನೇ ಲಾರ್ಜೆಸ್ಟ್ ಇಕೋಸಿಸ್ಟಮ್ ಆಗಿರ್ತೀವಿ ಪರಿಸರ.
ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಶಕ್ತಿಯು ರೂಪಿಸಿದೆ. ನಮ್ಮನೆ ಕರೆ ನಮ್ಮ ಐಟಿ ಕ್ಯಾಪಿಟಲ್ ಅನ್ನ ನಾವು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕೂಡ ಆಗಿದ್ದೀವಿ. ಸ್ಟಾರ್ಟ್ಅಪ್ ಅಲ್ಲಿ ಒಂದು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನೀಸ್ ತಂದುಕೊಂಡಿದ್ದೀವಿ. 50% of the startups are from ಕರ್ನಾಟಕ. ಇದು ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಇವತ್ತು ದಿವಸ. ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಜಾಗತಿಕ ನಾವು ವ್ಯವಸ್ಥೆನ ನೋಡಿದಾಗ, ಈ ಜಿಯೋ ಪಾಲಿಟಿಕ್ಸ್ ಅನ್ನು ನಾವು ಅರ್ಥ ಮಾಡಿಕೊಂಡಾಗ ಬಹಳಷ್ಟು ಬದಲಾವಣೆಗಳು ದಿವಸ ಆಗ್ತಾ ಇದ್ದಾವೆ. ಇವತ್ತು ಅನೇಕ ಕಡೆ ಯುದ್ಧಗಳ ವಾತಾವರಣ, ಯುದ್ಧಗಳು. ಇನ್ನೊಂದು ಕಡೆ ನಾವು ಟೆಕ್ನಾಲಜಿಕಲ್ಲೂ ಕೂಡ ಬಹಳಷ್ಟು ಅಡ್ವಾನ್ಸಸ್ ಆಗಿದ್ದಾವೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಯೊಂದರಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಮುಂಚೂಣಿಗೆ ಬರ್ತಾ ಇದೆ. ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಸಾಫ್ಟ್ವೇರು ಈ ಒಂದು ಟೆಕ್ ಕಂಪನೀಸ್ ಅಲ್ಲ, ಈಗ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬರ್ತದೆ, ರೋಬೋಟಿಕ್ಸ್ ಮುಂದೆ ಬರ್ತದೆ. ಚೈನಾದಲ್ಲಿ ಜಿಯೋಮಿ ಅಂತ ಹೇಳಿ ಒಂದು ಕಂಪನಿ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಡಾರ್ಕ್ ಫ್ಯಾಕ್ಟರಿ ಅಂತೇವೆ ನಾವು ಅದಕ್ಕೆ. ಅಲ್ಲಿ ಯಾರು ಕೂಡ ಜನ ಕೆಲಸ ಮಾಡಿದಿಲ್ಲ. ಸುಮಾರು 500 ಜನ ಕೆಲಸ ಮಾಡುವಂತಹದ್ದು ಕೇವಲ 5 ಜನರ ಮೇಲೆ ಇವತ್ತು ಆ ಫ್ಯಾಕ್ಟರಿ ನಡೀತಾ ಇದೆ. ಅಲ್ಲಿ ವಿದ್ಯುತ್ ಶಕ್ತಿನೂ ಕೂಡ ಬೇಕಾಗಿಲ್ಲ, ಎಸಿನೂ ಬೇಕಾಗಿಲ್ಲ. ಯಾಕಂದ್ರೆ ರೋಬೋಟ್ಸ್ಗೆ ಏನು ಕಣ್ಣುಗಳು ಅದ್ರದ್ದು ಮಾಡುವಂಥದ್ದಲ್ಲ, ಏನು ಮಷಿನ್ ಪಾರ್ಟ್ ತಗೋತಾವೆ, ಫಿಕ್ಸ್ ಮಾಡ್ತವೆ. ಹೀಗೆ ಬಹಳಷ್ಟು ಅಡ್ವಾನ್ಸಸ್ ಇವತ್ತು ನಮ್ಮ ಮುಂದಿದ್ದಾವೆ. ಈಗ ನಾನು ಹೇಳ್ಬೇಕಂದ್ರೆ AI ಇರ್ಬೋದು, ಸೆಮಿಕಂಡಕ್ಟರ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರಬೇಕು, ರೋಬೋಟಿಕ್ಸ್ ಇರ್ಬೋದು, ಸ್ಪೇಸ್ ಟೆಕ್ನಾಲಜಿ ಇರಬೇಕು, ಇವತ್ತು ನಮ್ಮ ಗ್ರೀನ್ ಎನರ್ಜಿ, ಬ್ಯಾಟರೀಸು, ಹೀಗೆ ಬಹಳಷ್ಟು ಬದಲಾವಣೆಯನ್ನ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇದ್ದಾವೆ. ಆ ಬದಲಾವಣೆಗೆ ತಕ್ಕಂತೆ ಇವತ್ತು ನಾವು ಹೊಂದ್ಕೊಳ್ಬೇಕಾಗ್ತದೆ. ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಏನು ಹೇಳಿದ್ರು, ಈಗ ನಮ್ಮ ಸಚಿವರು ಇವತ್ತು ನಮ್ಮ ಏನು ಕಾಲೇಜಿನಲ್ಲಿ ಅದು ಅವತ್ತೊಂದು ದಿವಸ ಪ್ರಾಥಮಿಕವಾಗಿ ನಮಗೆ ಹೈಸ್ಕೂಲ್, ಅಪ್ಪರ್ ಹೈಸ್ಕೂಲ್ ನಲ್ಲಿ ಪ್ರಾರಂಭ ಆಗಬೇಕು. 8th ಸ್ಟ್ಯಾಂಡರ್ಡ್ ಇಂದ ಪ್ರಾರಂಭ, ಸ್ವಲ್ಪ ನಮ್ಗೆ ಆರ್ಟಿಫಿಷಿಯಲ್. ಚೈನಾದಲ್ಲಂತರೂ ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಇವತ್ತು ದಿವಸ 8th, 9th, 10 ಅಪ್ಪರ್ ಸೆಕೆಂಡರಿ ಏನಂತೀವಿ ನಾವು, ಮಾಧ್ಯಮಿಕ ಶಾಲೆಗಳು ಅಂತೀವಿ, ಅಲ್ಲಿಂದ ಸ್ವಲ್ಪ ನಮ್ಮ ಜನರಿಗೆ ಎಕ್ಸ್ಪೋಜರ್ ಕೊಡಬೇಕು. ಆ ಎಕ್ಸ್ಪೋಜರ್ ಇದ್ರೆ ಬೇಕಾದಷ್ಟು ಬದಲಾವಣೆ ಆಗ್ತದೆ. ಯಾರು ಹುಟ್ಟಿನಿಂದ ಬುದ್ಧಿವಂತರಾಗಿರಂಗಿಲ್ಲ, ಅವ್ರಿಗೆ ಅವಕಾಶಗಳು ಮತ್ತು ಅವರಿಗೆ ನಾವು ಎಕ್ಸ್ಪೋಜರ್ ಏನಂತರ ಇದನ್ನೆಲ್ಲ ಮಾಡಿದ್ರೆ ಬಹಳಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದಾವೆ. ನಾನೀಗ ವಿಜಯವಾಣಿಯ ಒಂದು ಎಕ್ಸ್ಪೋನ ಉದ್ಘಾಟನೆ ಮಾಡಿ ಬಂದೆ. ನಾನು ನಮ್ಮ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಿದ್ದೆ, ಪಾಪ ಶಾಲಾ ಬಾಲಕ, ಅವನ ಕಡೆ ಶಕ್ತಿ ಇಲ್ಲ, ಅವನು ಇದು ಇರ್ತಾವಲ್ಲ ಕಾರ್ಡ್ಬೋರ್ಡ್ ರಟ್ಟಿನ ಡಬ್ಬಿಯನ್ನು ಮಾಡಿಕೊಂಡು ಒಂದು ರೋಬೋಟ್ ಅನ್ನು ಕ್ರಿಯೇಟ್ ಮಾಡಿ, ಆ ರೋಬೋಟ್ಗೆ ಒಂದು ದಿವಸ ನಾನು ಹೋದ್ಮೇಲೆ ನಾನು ಅಲ್ಲಿ ನಿಲ್ಲಿಸಿ ಒಂದು 7-8 ಫೀಟ್ ದೂರ ನಿಲ್ಲಿಸಿ ಅದರಲ್ಲಿ ಒಂದು ದಿವಸ ಸಸಿಯನ್ನ ಒಂದು ಗಡಿಗೆಯನ್ನು ಪಾಟನ್ನ ಸಸಿಯನ್ನು ತಂದು ಆ ಮೂವ್ ಮಾಡಿ ತಂದು ನನಗೆ ವೆಲ್ಕಮ್ ಮಾಡಿದಂತ ನಮ್ಮ ಒಂದು ಪ್ರತಿಭೆ ಇವತ್ತು ದಿವಸ ನಾನು ಮಾಧ್ಯಮ ಸ್ನೇಹಿತರಿಗೆ ತಾವು ನೋಡ್ಬೇಕದನ್ನು. ಅಂತ ಪ್ರತಿಭೆ ನಮ್ಮಲ್ಲಿದ್ದಾವೆ. ಅವಕ್ಕೆ ಎಕ್ಸ್ಪೋಜರ್ ಬೇಕು, ಅವಕಾಶಗಳು ಬೇಕು. ಹೀಗಾಗಿ ನಮ್ಮ ಕರಿಕ್ಯುಲಮ್ ಏನಿದೆ, ನಮ್ಮ ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮ ಬಹಳಷ್ಟು ಬದಲಾವಣೆ ಆಗಬೇಕು. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಆದರೂ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದೇನೆ ಅಂತಂದು, ಕೈಗಾರಿಕಾ ಸಚಿವನಾಗಿ. ನಾನು ಸ್ಟ್ಯಾನ್ಫರ್ಡ್ಗೆ ಹೋಗಿದ್ದೆ, ಡಾಕ್ಟರ್ ಸಾಹೇಬ್. ಆ ಸ್ಟ್ಯಾನ್ಫರ್ಡ್ ಹೋದಾಗ ಆ ಒಂದು ಬಯೋ ಸೆಂಟರ್ ಇದೆ ಸ್ಟ್ಯಾನ್ಫರ್ಡ್ನಲ್ಲಿ. ಅವ್ರು ಹೇಳಿದ್ರು ನನಗೆ, ಸರ್ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡ್ತಾ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ನ ಯಾರು ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಯಾರು ಪ್ರೊಫೆಸರ್ ಇದ್ದಾರೆ, ಮೆಡಿಕಲ್ ಕಾಲೇಜ್ ಗೊತ್ತಿಲ್ಲ ಅಂತ. ಹೀಗಾಗಿ ಅವರು 10 ವರ್ಷ ಹಿಂದೆ ಒಂದು ಆ ಬ್ರಿಡ್ಜ್ ಸೆಂಟರ್ ಅನ್ನ ಪ್ರಾರಂಭ ಮಾಡಿದ್ರು. ಇಟ್ಸ್ ಕಾಲ್ಡ್ ಸ್ಟ್ಯಾನ್ಫರ್ಡ್ ಸೆಂಟರ್ ಫಾರ್ ಬಯೋ ಡಿಸೈನ್ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ. ಅಂದ್ರೆ ಅವ್ರು ಹೇಳಿದ್ರು, ಬರೀ ಮೆಡಿಕಲ್ದವರು ಡಾಕ್ಟರ್ಸ್ ಬರೀ ಮೆಡಿಕಲ್ ಟೀಚಿಂಗ್ ಮಾಡುವಂತದ್ದಾಗ್ತದೆ, ಇಂಜಿನಿಯರಿಂಗ್ ಟೆಕ್ನಾಲಜಿ ತಮ್ಮ ಟೀಚಿಂಗ್ ಮಾಡ್ತಾರೆ. ಈ ಎರಡು ಮಧ್ಯ ಏನಿದೆ ಕೊಲಾಬ್ರೇಷನ್ ಏನಾಗಬೇಕು. ನಾವು ಈಗ ವಿಚಾರ ಮಾಡ್ತಾ ಇದ್ದೀವಿ, ಅವಾಗ ವಿಚಾರ ಮಾಡಿ ಒಂದು ಸೆಂಟರ್ನ ಬಯೋ ಡಿಸೈನ್ ಸೆಂಟರ್ನ ಮಾಡಿದ್ರು. ತನ್ನ ಮೂಲಕ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ನ ಕೂರಿಸುವಂಥದ್ದು ಈಗ ಕಾಲ ಬಂದ್ಬಿಟ್ಟಿದೆ. ಅದು ವಿತೌಟ್ AI, ವಿತೌಟ್ ರೋಬೋಟಿಕ್ಸ್,
ಇವತ್ತು ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ನು ಕೂಡ ಮುಂದೆ ಬಹಳ ಕಷ್ಟ ಅನುಭವಿಸ್ತಾರೆ, ಲಾಯರ್ಸ್ ಕಷ್ಟ ಅನುಭವಿಸ್ತಾರೆ. ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಎಲ್ಲದರಲ್ಲೂ ಕೂಡ ಮುಂದೆ ಬರ್ತಾರೆ. ಹೀಗಾಗಿ ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಮ್ಮ ಎಜುಕೇಷನ್ ವ್ಯವಸ್ಥೆ, ವಿದ್ಯಾ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಕೂಡ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ನಾವು ಟ್ರೆಡಿಷನಲ್ ಆಗಿರುವಂಥದ್ದನ್ನು ಹೊರತುಪಡಿಸಿ ನಾವು ಎಕ್ಸ್ಟ್ರಾ ಕರಿಕ್ಯುಲಮ್ ಏನು ಮಾಡ್ತೀವಿ ಮಾಡುವಂಥ ಕೆಲಸ ಆಗಬೇಕು. ನಾನು ನೋಡ್ತೀನಿ ಬಹಳಷ್ಟು ವಿಚಾರದಲ್ಲಿ, ನಾನು ಸ್ವಲ್ಪ ಇನ್ಸ್ಟಾಗ್ರಾಮು ಇದರಲ್ಲಿ ಎಲ್ಲ ನೋಡ್ತಿರ್ತೀನಿ. ಅನೇಕ ಯೂನಿವರ್ಸಿಟೀಸು, ಅನೇಕ ಕಂಪನೀಸ್ಗಳು ಕೂಡ, ದೊಡ್ಡ ದೊಡ್ಡ ಕಂಪನೀಸು ಕೂಡ ಇವು ಆನ್ಲೈನ್ ಕೋರ್ಸಸ್ ಅನ್ನು ಕೊಡ್ತಾ ಇದ್ದಾರೆ. ಸರ್ ಟ್ರೈನಿಂಗ್ ಅನ್ನ ಇವತ್ತು ಆಂಧ್ರ ಪ್ರದೇಶನಾಗ AI ಯೂನಿವರ್ಸಿಟಿ ಏನು ಮಾಡ್ತಾರೆ NVIDIA ಜೊತೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೇ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದಾರೆ NVIDIA ಜೊತೆಗೆ. ಹೀಗೆ ಕಾಲ ಬಹಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆ ತಕ್ಕಂತೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಸ್ಕಿಲ್ಲಿಂಗು, ಆ ಕೌಶಲ್ಯ ತರಬೇತಿ, ಅಪ್ ಸ್ಕಿಲ್ಲಿಂಗ್ ಅನ್ನು, ನನ್ನ ಸ್ಕಿಲ್ಲಿಂಗ್ ಅದಕ್ಕೆ ಹೆಚ್ಚಿನ ಒಂದು ಸ್ಕಿಲ್ಲಿಂಗು. ನಾನು ನೋಡಿದ್ದೀನಿ ಬಹಳಷ್ಟು ಜನ ಈ ಬೇಸಿಕ್ ಸೈನ್ಸಸ್, ನಾವು ಅನೇಕ ಕಡೆ ಅಮೆರಿಕನ್ ಕಂಪನೀಸ್ ಹೋದಾಗ, ಸೆಮಿ ಕಂಡಕ್ಟರ್ ಕಂಪನಿಗೆ ಹೋದಾಗ ಅಲ್ಲಿ ಬರೇ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸು, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಲ್ಲ. ಇವತ್ತು ನಾನು ನೋಡಿದಾಗ ಎಲ್ಲರೂ ಅನೇಕ ಸಂದರ್ಭ ಕೇಳಿದ, ಅವರೆಲ್ಲರೂ ಭಾರತೀಯರು. ನಾವು ಕೇಳಿದಾಗ ನೀವೇನು ಮಾಡಿದ್ರೆ MSc ಮ್ಯಾಥಮೆಟಿಕ್ಸ್ PhD ಅಂತ ಹೇಳ್ತಾರೆ, MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, PhD. ಸೊ ಆ ಒಂದು ಬೇಸಿಕ್ ಸೈನ್ಸ್ ನಲ್ಲಿ ಒಂದು ನಶಿಸಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಒಂದು ರಶ್ಯು ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್. ಹೀಗಾಗಿ ಬಹಳಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಆ ಶಿಕ್ಷಣ ವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮ್ಮ ಏನು ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಹೇಳಿದ್ರಲ್ಲ, ಇವತ್ತು ಫ್ಯೂಚರ್ ಜನರೇಷನ್ ಏನು ಟೆಕ್ನಾಲಜಿ ಇದೆ, ಆ ಫ್ಯೂಚರ್ ಜನರೇಷನ್ ಟೆಕ್ನಾಲಜಿ ಮುಂದೆ ಬರುವಂತ ಆವಿಷ್ಕಾರಗಳಿದ್ದಾವೆ. ಯಾಕಂದ್ರೆ ಇವತ್ತು ನಮ್ಮ ಮುಂದಿರ್ತದೆ, ನಾಳೆ ಅದು ಇರುವುದಿಲ್ಲ. ಇವತ್ತೇನು ನಮ್ಮ ಒಂದು ಟೆಕ್ನಾಲಜಿ ಇರ್ತದೆ, ನಾಳೆ ಅದು ಇರುವುದಿಲ್ಲ. ಹೀಗೆ ವ್ಯಾಪಕ ಬದಲಾವಣೆಗಳ ಸಂದರ್ಭದಲ್ಲಿ ನಾವು ಅದಕ್ಕೆ ರೆಸಿಲಿಯನ್ಸ್ ಬೇಕಾಗ್ತದೆ, ಅದನ್ನ ಶಕ್ತಿಸ್ಕೊಂತ ಶಕ್ತಿಯುತ ನಮ್ಗೆ ಬೇಕಾಗ್ತದೆ. ಅದಾಗಬೇಕಂದ್ರೆ ಇವತ್ತು ನಮ್ಮಲ್ಲಿ ಬಹಳ ವ್ಯಾಪಕವಾದಂಥ ಬದಲಾವಣೆಗಳು ಕೂಡ ಆಗಬೇಕು. ನಮ್ಮ ಯುವಕರು, ವಿಶೇಷ ವಿದ್ಯಾರ್ಥಿನಿಗಳು, ಉತ್ತರ ಕರ್ನಾಟಕದವರು ಬಹಳ ಇವತ್ತೊಂದು ಇಂಟೆಲಿಜೆಂಟ್. ಸಪ್ತಮಿಗೌಡ ಅವರ ಬಹಳ ಇಂಟೆಲಿಜೆಂಟ್ ಇರ್ತಾರೆ. ಆಸ್ ಯು ಟೋಲ್ಡ್, ಅವ್ರು ಒಂದೇ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಆ ಕಮ್ಯುನಿಕೇಶನ್ ಸ್ಕಿಲ್ ಅನಿಸ್ತಿರ್ತಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದರು, ನಾನು ಯಾವಾಗಲೂ ಕೂಡ ಐ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ನಾರ್ತ್ ಕರ್ನಾಟಕ ಇಂಜಿನಿಯರ್ಸ್ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಒಂದ್ಸಲ ಇನ್ಫೋಸಿಸ್ ಬಂದ್ರೆ ಕಡೆಯವರೆಗೆ ಇನ್ಫೋಸಿಸ್ ನಲ್ಲಿ ಇರ್ತಾರೆ. ಅದೇ ನೀವು ಬೆಂಗಳೂರಿನ ನೋಡ್ರಿ, ಅವ್ರೇನ್ ಮಾಡ್ತಾರೆ, ಇವತ್ತು ಬೇರೆ ಅವರು 5,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದ್ರೆ ದೇ ಜಂಪ್ ದ ಜಾಬ್, ಮತ್ತೊಬ್ಬ 10,000 ಕೊಡ್ತೀವಿ ಜಂಪ್. ಹಿಯರ್ ದೇರ್ ವಿಲ್ ಬಿ ಅ ಲಾಯಲಿಟಿ ಟು ದ ಕಂಪನಿ. ಒಳ್ಳೆ ಕಂಪನಿ ಸ್ಟಾರ್ಟ್ ಆಗು, ಇನ್ಫೋಸಿಸ್, ವಿಪ್ರೋ ಅಂದ್ರೆ ಅಲ್ಲಿ ಇವತ್ತು ಸಹ ರಿಟೆನ್ಷನ್ ಕೆಪಾಸಿಟಿ ಸಹ ಬಹಳ ಜಾಸ್ತಿ ಇರ್ತದೆ. ಯಾಕಂದ್ರೆ ದೇ ವ್ಯಾಲ್ಯೂ ದ ಕಂಪನಿ, ನಾಟ್ ದ ಸ್ಯಾಲರಿ, ದೇ ವ್ಯಾಲ್ಯೂ ದ ಕಂಪನಿ. ಹೀಗೆ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಬಹಳಷ್ಟು ಬುದ್ಧಿವಂತರು ಇರ್ತಾರೆ. ಆದರೆ ಅವರಿಗೆ ಕೊರತೆ ಇರುವಂತಹದ್ದು ಓನ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೋದಾದ್ರೆ ಬಹುಶಃ ನಮ್ಮನ್ನ ಹಿಡಿಯೋರು ಯಾರು ಕೂಡ ಇಲ್ಲ. ಇವತ್ತು ಅಮೆರಿಕಕ್ಕೆ ಹೋಗ್ರಿ, ಇವತ್ತು ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಅಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲರೂ ಉತ್ತರ ಕರ್ನಾಟಕದವರೇ. ಯಾಕಂದ್ರೆ ವಿ ಆರ್ ಪಯನರ್ಸ್ ಇನ್ ಪ್ರೊಫೆಷನಲ್ ಎಜುಕೇಶನ್. ನಮ್ಮ ಆ ಒಂದು ಶಕ್ತಿ ನಮಗಿದೆ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಜಾಸ್ತಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಇವತ್ತು ಈ ಒಂದು ಏನು ಉದ್ಯೋಗ ಮೇಳ ಇದೆ, ಆ ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿದಿರಿ. ಇದರ ಉಪಯೋಗವನ್ನು ಪಡ್ಕೊಳ್ರಿ. ಇದ್ರ ಉಪಯೋಗವನ್ನು ಪಡ್ಕೊಳ್ಳೋದು ಇವತ್ತು ಕೆಲವೊಬ್ಬರಿಗೆ ನಿಮಗೆ ಜಾಬ್ ರೆಡಿ ಇರಂಗಿಲ್ಲ. ಆ ಜಾಬ್ ರೆಡಿ ಮಾಡಬೇಕಾಗಿದ್ದು ಕೂಡ ಈ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ ಇವತ್ತು ದಿವಸ. ಆ ಜಾಬ್ ರೆಡಿ, ಫ್ಯೂಚರ್ ಜಾಬ್ ರೆಡಿ ಮಾಡಬೇಕಾದ್ರೂ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ. ಹೀಗಾಗಿ ಇವತ್ತು ಕೇವಲ ನೀವು ಇದನ್ನ ಉದ್ಯೋಗ ಸಿಗದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಮುಂದೆ ಉದ್ಯೋಗ ಸಿಗ್ಬೇಕಾಗ ನಾನು ಏನ್ ಮಾಡಬೇಕು ಅಂತ ಪ್ರಶ್ನೆ ಹಾಕೊಂಡು ಆ ಒಂದು ತರಬೇತಿಯನ್ನ ನಮ್ಮ ಶ್ಯಾಮ್ ಪ್ರಕಾಶ್ ಪಾಟೀಲ್ರು, ಕಾಂತಾ ನಾಯಕ್ ಅವರು, ನಮ್ಮ ವಿಶೇಷವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಾವೆಲ್ಲರೂ ಕೂಡ ಕೂಡಿ ಇವತ್ತು ಸಹ ಈ ಒಂದು ಕೆಲಸಕ್ಕೆ ನಾವು ಇವತ್ತು ಸಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಅದು ಸದೈವ ಪಡ್ಕೊಳ್ರಿ. ಇವತ್ತು ನಮ್ಮ ಯುವ ಪೀಳಿಗೆ ಏನು ಇಡೀ ದೇಶದಲ್ಲಿ ಹೆಚ್ಚಿನ ಒಂದು ಯುವ ಪೀಳಿಗೆ ಹೊಂದಿದಂಥ ರಾಷ್ಟ್ರ ನಮ್ಮದಿದೆ. ಇವತ್ತು ಭವಿಷ್ಯತ್ ಏನಿದೆ ಅದು ಭಾರತ ದೇಶದಿದೆ. ಭವಿಷ್ಯತ್ ಏನಿದೆ ಇವತ್ತು ಭಾರತ ದೇಶದಿದೆ.
ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ, 3rd ಲಾರ್ಜೆಸ್ಟ್ ಎಕಾನಮಿ ಅಂತೀವಿ. ನಾಳೆ 2ನೇದು 1ನೇದು ಬರ್ಬೇಕಂದ್ರೆ ಬಹಳ ಕಷ್ಟ ಇದೆ, ಚೈನಾ ಮತ್ತು ಅಮೆರಿಕ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆನ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ತೀವಿ, ಅವ್ರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬ್ತೀವಿ, ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಯಾವ ರೀತಿ ನಾವು ಫ್ಯೂಚರ್ ರೆಡಿ ಮಾಡ್ತೀವಿ, ಯಾವ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ, ಅದ್ರ ಮೇಲೆ ಇವತ್ತು ಎಲ್ಲರೂ ಕೂಡ ಡಿಪೆಂಡೆಂಟ್ ಆಗ್ತದೆ. ಯಾಕಂದ್ರೆ ಬರೀ ನಾವು 3rd ಲಾರ್ಜೆಸ್ಟ್, 2nd ಲಾರ್ಜೆಸ್ಟ್, 4th ಲಾರ್ಜೆಸ್ಟ್ ಆದ ಸಾಲದಲ್ಲಿ ನಮ್ಮಲ್ಲಿ ಇವತ್ತು ಪರ್ ಕ್ಯಾಪಿಟಾ GDP ನೋಡಿದಾಗ ನಾವು 136ನೇ 146. ಅನೇಕರು ಹೇಳ್ತಾರೆ ನೀವು 3rd ಲಾರ್ಜೆಸ್ಟ್ ಎಕಾನಮಿ ಆಗಿದೆ, 4th ಲಾರ್ಜೆಸ್ಟ್ ಎಕಾನಮಿ ಆದರೂ ಕೂಡ ಇವತ್ತು 136, 146ನೇ ಸ್ಥಾನ ಇವತ್ತು ಸಹ ನೀವು ಪರ್ ಕ್ಯಾಪಿಟಾ GDP ಹೋದ್ರೆ ಜನರು ಉದ್ಧಾರ ಆಗ್ಲಿಕ್ಕೆ ನಾವು 3rd ಲಾರ್ಜೆಸ್ಟ್ ಆಗಿದ್ರೆ ಏನು ಉಪಯೋಗ ಇದೆ? ಇವತ್ತು ಜನ ಸಮೃದ್ಧಿ ಆಗ್ಬೇಕು, ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಸಿಗಬೇಕು. ನಮ್ಮ ಪರ್ ಕ್ಯಾಪಿಟಾ ಇವತ್ತು ಸಹ ಬೇರೆ ಬೇರೆ ಅಭಿವೃದ್ಧಿ ಹೊಂದಂತ ರಾಷ್ಟ್ರಗಳಿಂದವಲ್ಲ, ಟಾಪ್ 10 ರಾಷ್ಟ್ರಗಳ ಜೊತೆಗೆ ನಮ್ದು ಬರಬೇಕು. ಅವಾಗ ನಿಜವಾಗಿ ನಾವು ಏನ್ ಹೇಳ್ಕೊತೀವಿ, 3rd ಲಾರ್ಜೆಸ್ಟ್ ಎಕಾನಮಿ, 2nd ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ, ಅದು ಸಾರ್ಥಕ ಆಗ್ತದೆ. ಇಲ್ಲಿಕಂದ್ರೆ ಅದು ಸಾರ್ಥಕ ಆಗುದಿಲ್ಲ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ರು ನಾವು ಭಾಗವಹಿಸಿದೀವಿ. ಅವ್ರಿಗೂ ಕೂಡ ಅಧಿವೇಶನ ನಡೀತದೆ, ನಮಗೂ ಅಧಿವೇಶನ ನಡೀತದೆ. ಇಬ್ಬರು ಬೆಂಗಳೂರಿಗೆ ಹೋಗಿ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಇವತ್ತು ಇಲ್ಲಿ ವಿಜಯಪುರ ನಗರದಲ್ಲಿ, ವಿಜಯಪುರ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ ಸಲುವಾಗಿ ಅಂತ ನಾಯಕರು ಬಹಳಷ್ಟು ಆಸಕ್ತಿ ವಹಿಸಿಕೊಂಡು ಇದನ್ನು ಹಮ್ಮಿಕೊಂಡಿದ್ರಿಂದ ಇದಕ್ಕೆ ನಾವು ಬರಬೇಕು, ಬಂದು ಅವರು ಮಾಡಿದಂಥ ಕೆಲಸಕ್ಕೆ ನಾವು ಅವ್ರಿಗೆ ಸ್ಫೂರ್ತಿಯನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಶರಣ್ ಪ್ರಕಾಶ್ ಪಾಟೀಲ್ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವಕಾಶಗಳು ಸಿಗಲಿ. ಅವಕಾಶ ಸಿಗದಿದ್ರು ಕೂಡ ನಾವು ನಿರಾಶೆ ಆಗಬೇಡ್ರಿ. ಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗ್ ಅನ್ನು ಮಾಡ್ಕೊಳ್ಳಿ. ನಿಮಗೆ ಅವಕಾಶ ನಿಶ್ಚಿತವಾಗಿಯೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ರು ಆ ಒಂದು ಯೋಚನೆಯನ್ನು ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಮುಂದೆ ಬರುವಂಥ ದಿವಸಗಳಲ್ಲಿ ಕೂಡ ನಿಮ್ಗೆ ಅವಕಾಶ ಸಿಗ್ತದೆ, ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ತದೆ. ಅದಕ್ಕೆ ಬರೀ ಇಷ್ಟಕ್ಕೆ ತೃಪ್ತಿ ಆಗಬೇಡ್ರಿ. ನೀವು ಸ್ಕಿಲ್ಲಿಂಗ್ ಮಾಡ್ಕೊಡ್ರಿ, ಅಪ್ ಸ್ಕಿಲ್ಲಿಂಗ್ ಮಾಡ್ಕೊಡ್ರಿ, ಆಂಟ್ರಪ್ರಿನರ್ ಆಗ್ರಿ. ಬರೀ ನಾವು ಜಾಬ್ ಕೆಲಸ ಮಾಡ್ಬೇಕನ್ನೋದಿಲ್ಲ, ಜಾಬ್ ಕೊಡುವಂಥವ್ರು ಆಗ್ಬೇಕು. ನಾವು ತಿನ್ನು ಸ್ಟಾರ್ಟ್ಅಪ್ಸ್ ಕ್ರಿಯೇಟ್ ಮಾಡ್ರಿ, ಉದ್ಯೋಗ ಕೊಡುವಂಥವ್ರು. ನಾವು ಇಲ್ಲೇನು ಕೂತಿದ್ದೀರಲ್ಲ, ಯುವಕರೇನು ಅಡ್ಡಾಡ್ತಾರೆ, ನೀವು ಇವತ್ತು ಸ್ಟಾರ್ಟ್ಅಪ್ಸ್ ಮಾಡಿ ನೀವು ಉದ್ಯೋಗ ಕೊಡಿ. ನೀವು ಎಂಪ್ಲಾಯ್ಮೆಂಟ್ ಪ್ರೊವೈಡರ್ ಆಗ್ರಿ, ಎಂಪ್ಲಾಯ್ಮೆಂಟ್ ಸೀಕರ್ ಆಗಬೇಡ್ರಿ. ಆ ದಿಶೆಯಲ್ಲಿ ಇವತ್ತು ಸಹ ನೀವು ಕೆಲಸ ಮಾಡ್ರಿ ಅಂತ ಹೇಳ್ತು ಸಹ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.